ರಾಜೇಗೌಡರೇ ಹೇಳಿದಾರಲ್ವಾ. ನೋಡಿ, ನಮ್ದು ಕನ್ಫ್ಯೂಷನೇ ಇಲ್ಲ. ನಮ್ದು ಏನಿದ್ರು ಹಿಂದುತ್ವದ ಪರವಾಗಿ. ಅದರೊಳಗೆ ರಾಯಣ್ಣು ಇದ್ದಾರೆ, ಚೆನ್ನಮ್ಮನೂ ಇದ್ದಾರೆ, ದೇವರದಾಸಿಮಯ್ಯರು ಇದ್ದಾರೆ, ಮದಕರಿ ನಾಯಕರು ಇದ್ದಾರೆ, ಚೆಲುವಾದಿಗಳು ಇದ್ದಾರೆ, ಎಲ್ಲರೂ ಬರ್ತಾರೆ. ಮಾದಾರ್ ಚೆನ್ನೈನೂ ನಮ್ಮವರೇ, ಎಲ್ಲರೂ ನಮ್ಮವರೇ. ದೋಹರ ಕಕ್ಕಯ್ಯ, ಒನಕೆ ಓವವ್ವ, ಸಂಗೊಳ್ಳಿ ರಾಯಣ್ಣ, ಎಚ್ಚಮ್ಮ ನಾಯಕ, ಲಕ್ಷ್ಮಣ ನಾಯಕ ಎಲ್ಲ ನಮ್ಮವರೇ, ಮದಕರಿ ನಾಯಕ ಎಲ್ಲ ನಮ್ಮವರೇ. ಅದೆಲ್ಲ ಸಾರ್ವಜನಿಕ ಚರ್ಚೆ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಒಪಿನಿಯನ್ ಇದ್ದೇ ಇರುತ್ತೆ. ಹಂಚ್ಕೊಳ್ಬೇಕಾಗಿರೋದು ನಾವು ಬಹಿರಂಗವಾಗಿ ಹಂಚ್ಕೊಳ್ತೀವಿ. ಯಾವುದು ಹಂಚ್ಕೋಬಾರ್ದು ಅದು ಹಂಚ್ಕೊಳ್ಳಲ್ಲ. ಈಗ ಸಿದ್ದರಾಮಯ್ಯನವರು ಇಷ್ಟು ದಿನ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು. ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಟ್ಟಿದ್ರಾ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಗ್ಲೌಸ್ ಹಾಕಿ ಫಿಂಗರ್ ಪ್ರಿಂಟ್ ಬಿಡದಲ್ಲೇ ಕಳ್ತನ ಮಾಡಿದವರು ನನ್ನ ಚಾರೆ ಇಲ್ಲ, ಎಲ್ಲಿದೆ ನಂದಲ್ಲಿ ಚಾರೆ, ನಂದೆಲ್ಲಿದೆ ಫಿಂಗರ್ ಪ್ರಿಂಟ್ ಅಂತ ಹೇಳ್ತಾರೆ. ಅದು ಕಳ್ತನ ಆಗಿಲ್ವಾ? ಕಳ್ತನ ಆಗಿದೆ. ಕಳ್ತನ ಆಗಿರೋದು ಗೊತ್ತು. ಸರ್ಕಮ್ಟೆನ್ಸಸ್ ಎವಿಡೆನ್ಸು ಕಳ್ತನವನ್ನು ದೃಢೀಕರಿಸ್ತಾ ಇದೆ. ನಂದೆಲ್ಲಿದೆ ಫಿಂಗರ್ ಪ್ರಿಂಟು ಅಂತ ಕೇಳ್ತಾ ಇದ್ರು. ಈಗ ಅದನ್ನು ಬಿಟ್ಟಿದ್ದಾರೆ. ಈಗ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಬಯಸೋದು, ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನು ನಾವೆಲ್ಲರೂ ಕೇಳಿದ್ದೇವೆ. ನಮಗೆ ಬೇಕಾಗಿರೋದು ರಾಜ್ಯದ ಜನರಿಗೆ ಪ್ರಾಮಾಣಿಕ ಉತ್ತರ. ಪ್ರಾಮಾಣಿಕ ಉತ್ತರವನ್ನು ನೀವು ಕೊಡ್ತಾ ಇಲ್ಲ. ನೀವು ಕೇವಲ ಬುದ್ಧಿವಂತಿಕೆ ಉತ್ತರ ಕೊಡ್ತಾ ಇದ್ದೀರಿ. ಬುದ್ಧಿವಂತಿಕೆ ಉತ್ತರದ ಮೂಲಕ ಕೆಲವ್ರನ್ನ ನಂಬಿಸ್ಬೋದು, ಎಲ್ಲರೂ ನಂಬಿಸೋಕ್ಕಾಗಲ್ಲ. ಆತ್ಮವಂಚನೆ ಮಾಡ್ಕೊಂಡು ಯಾರು ಮಾತಾಡ್ತಾರೆ ಅವರು ಹೆಚ್ಚು ಕಾಲ ನಂಬಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾನು ಜ್ಯೋತಿಷ್ಯ ಭವಿಷ್ಯ ಹೇಳೋ ಅಭ್ಯಾಸ ಇಲ್ಲ. ಆದರೆ ಪರಿಸ್ಥಿತಿ ಹೆಂಗಿದೆ ಅಂದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ. ಅಷ್ಟು ಹೇಳಬಲ್ಲೆ. ಕೆಲವು ಮ್ಯಾಟ್ರ್ ಆಫ್ ಟೈಮು. ಈಗ ICU ಹೋದ ಪೇಷಂಟು ಆಕ್ಸಿಜನ್ ಮೇಲೆ ಬದುಕಿದೆ. ಎಷ್ಟು ಕಾಲ ಆಕ್ಸಿಜನ್ ಇರುತ್ತೆ ಅಷ್ಟು ಕಾಲ ಪೇಷಂಟ್ ಬದುಕಿರುತ್ತೆ. ಆಕ್ಸಿಜನ್ ವಾಪಸ್ ತೆಗಿತಿದ್ದಂಗೆ ಪರ್ಮನೆಂಟಾಗಿ ICU ಇಡೋಕ್ಕಾಗತ್ತಾ ನಮ್ಮ ಸರ್ಕಾರನ? ನಮ್ಮ ಸರ್ಕಾರನ ಪರ್ಮನೆಂಟಾಗಿ ICU ಇಡೋಕ್ಕಾಗಲ್ಲ. ಹಾಗಾಗಿ ರಿಪ್ಲೇಸ್ ಮಾಡಲೇಬೇಕಾಗತ್ತೆ. ಗವರ್ನರ್ನ ಭೇಟಿಯಾದಾಗ ನಿಮಗೆ ಮಾಹಿತಿ ಕೊಡ್ತೀನಿ. ಯಾವಾಗ ಭೇಟಿ ಆಗ್ತೀನೋ ಅವಾಗ ಮಾಹಿತಿ ಕೊಡ್ತೀನಿ. ಅಲ್ಲ ನೋಡಿ, ರೀಡು ನಾವು 2014ರಿಂದಲೂ ರೀಡು ವಿರುದ್ಧ ಹಿಂದೆ ಇದ್ದೇವೆ. ನಮ್ಮ ಹೋರಾಟದ, ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿಯೇ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗವನ್ನು ರಚನೆ ಮಾಡಿದ್ದು. ನಮ್ಮ ಹೋರಾಟದ ಪರಿಣಾಮ. ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ ಮಾತು ನಿಮಗೆ ನೆನಪಿರಬೇಕು. ನಾವು ಒಂದೇ ಒಂದು ಎಕರೆನೂ ಕೂಡ ಡಿನೋಟಿಫಿಕೇಷನ್ ಮಾಡಿಲ್ಲ ಅಂತ ಹೇಳಿದರು. 880 ಎಕರೆ ಡಿನೋಟಿಫಿಕೇಷನ್ ಇನ್ ದ ನೇಮ್ ಆಫ್ ರೀಡು ಮಾಡಿದ್ದಾರೆ. ರೀಡು ಹೆಸರಿನಲ್ಲಿ ಹೊಸ ಬಳಕೆ ಪದವೇ, ಆ ಪದವೇ ಪರಿಚಯ ಇರಲಿಲ್ಲ. ಡಿನೋಟಿಫಿಕೇಷನ್ ಅನ್ನೋ ಪದವನ್ನು ಬಳಸದೆ ಡಿನೋಟಿಫಿಕೇಷನ್ ಮಾಡಿದ್ದಾರೆ. ಈ ಥರದ ಕೃತ್ಯವನ್ನು ಕ್ರಿಮಿನಲ್ ಕಾನ್ಸ್ಪಿರಸಿ ಇರುವವರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗೋದು. ನೀವೀಗ ಸರ್ಟಿಫಿಕೇಟ್ ನೀವೇ ಕೊಡಿ, ಹಿ ಈಸ್ ಮಿಸ್ಟರ್ ಕ್ಲೀನ್ ಆರ್ ಕ್ರಿಮಿನಲ್, ನೀವೇ ಸರ್ಟಿಫಿಕೇಟ್ ಕೊಡಿ. ನಾವು ಅವತ್ತಿಂದ ಬೆನ್ನತ್ತಿದ್ದೀವಿ. ಸಾವಿರಾರು ಕೋಟಿ ರೂಪಾಯಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿದೆ. ನಿವೇಶನ ಹಂಚಿಕೆದಾರರಿಗೆ ಅನ್ಯಾಯ ಆಗಿದೆ.
ನಾವು ನಿವೇಶನ ಹಂಚಿಕೆದಾರರಿಗೆ ನ್ಯಾಯ ಕೊಡಿಸೋದಕ್ಕೆ ಮತ್ತು ರೈತರಿಗೆ ಅನ್ಯಾಯ ಆಗಿದೆ, ಮಧ್ಯವರ್ತಿಗಳು ಮತ್ತು ಬ್ರೋಕರ್ಗಳಿಗೆ ಲಾಭ ಆಗಿದೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರೈತರ ಪರನೂ ಇಲ್ಲ, ಕಾಂಗ್ರೆಸ್ ಸರ್ಕಾರ ನಿವೇಶನ ಹಂಚಿಕೆದಾರರ ಪರನೂ ಇಲ್ಲ, ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಅಭಿವೃದ್ಧಿ ಪರನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕೇವಲ ಬ್ರೋಕರ್ಗಳ ಪರ ಮಾತ್ರ ಇದೆ, ಭ್ರಷ್ಟಾಚಾರದ ಪರ ಇದೆ. ಇಪ್ಪತ್ತಾರನೇ ತಾರೀಕು ಗಾಂಧಿ ಪ್ರತಿಮೆ ಮುಂದೆ ಶಾಸಕರು, ಸಂಸದರು ಎಲ್ಲ ಧರಣಿ ಮಾಡಿ ಹೋರಾಟ ಮಾಡಬೇಕು ಅಂತ ನಿನ್ನೆ ರಾತ್ರಿ ವಿಪಕ್ಷದ ನಾಯಕರು ರಾತ್ರಿ ಫೋನ್ನಲ್ಲಿ ಮಾತಾಡಿದರು. ಉಳಿದ ಸಂಗತಿ ಅವರೇ ಹೇಳ್ತಾರೆ ಯಾವಾಗ ಏನು ರೂಪರೇಷೆ ಅಂತೇಳಿ. ಇವತ್ತಂತೂ ಈಗ ನಾವು ಮಹಾರಾಷ್ಟ್ರ ಚುನಾವಣೆ ಮೀಟಿಂಗು ಕೊಲ್ಹಾಪುರದಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಪಾರ್ಟಿ ಏನು ನಿರ್ಣಯ ಮಾಡಿರುತ್ತೆ ಆ ಪ್ರಕಾರ ನಾವು ಪಾರ್ಟಿ ಜೊತೆಗೆ ಇಟ್ಕೊಂಡು ಹೋರಾಟ ಮಾಡ್ತೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.